ಯಾವುದೇ ರೀತಿಯಾದಂತಹ ಚಟ ಅನ್ನೋದು ಮನುಷ್ಯನನ್ನ ಯಾವ ಪರಿಸ್ಥಿತಿಗೆ ತಂದು ಬೀಳಿಸುತ್ತೆ ಅನ್ನೋದಕ್ಕೆ ಈ ಒಂದು ಸುದ್ದಿ ಬೆಸ್ಟ್ ಎಕ್ಸಾಂಪಲ್. ಬೆಟ್ಟಿಂಗ್ ಚಟಕ್ಕೆ ಬಿದ್ದಂಥ ಪುತ್ರ ಸಾಲಕ್ಕೆ ಆಸ್ತಿಯನ್ನೇ ಮಾರಿದ ತಂದೆ. ಇವತ್ತು ಒಂದು ಸಣ್ಣ ಜಾಗ ಕೊಂಡ್ಕೊಳ್ಬೇಕು, ಒಂದು ಆಸ್ತಿ ಕೊಂಡ್ಕೊಳ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಅಂಥದ್ರಲ್ಲಿ ಮಗನ ಬೆಟ್ಟಿಂಗ್ ಚಟಕ್ಕೆ ಆಸ್ತಿಯನ್ನೇ ಮಾರಬೇಕಾದಂಥ ಪರಿಸ್ಥಿತಿ ಬಂದಿದೆ. ಲಾಸ್ ಆಗಿ ಕಳ್ತನ ಮಾಡ್ತಾ ಇದ್ದ ಸಾಫ್ಟ್ವೇರ್ ಇಂಜಿನಿಯರು 27 ವರ್ಷದ KA ಮೂರ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮಾಗಡಿ ರೋಡ್ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಿ ತನಿಖೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಶಿವಮೊಗ್ಗ ಮೂಲದ ಮೂರ್ತಿ ವಾಸವಾಗಿದ್ದ. ವಿಪರೀತ ಬೆಟ್ಟಿಂಗ್ ಚಟ ಮೈಗಂಟಿಸಿಕೊಂಡು ಸಾಲಗಾರನಾಗಿದ್ದ. ಮಗನ ಸಾಲ ತೀರಿಸೋದಕ್ಕೆ ಶಿವಮೊಗ್ಗದ ಆಸ್ತಿಯನ್ನ ಮಾರಿದ್ದಾರೆ ತಂದೆ ಅಣ್ಣಪ್ಪ. ಇಂಥ ಮಕ್ಕಳು ಇರಬೇಕಾ ಅಂತ ಪ್ರಶ್ನೆ. ಬೇಕಾ ಇಂಥವ್ರು ಅಂತ. ಸಾಫ್ಟ್ವೇರ್ ಇಂಜಿನಿಯರ್ ಕಷ್ಟಪಟ್ಟು ದುಡಿದು ಬರೋ ಸಂಬಳದಲ್ಲಿ ಜೀವನ ಮಾಡೋದು ಬಿಟ್ಟು ಬೆಟ್ಟಿಂಗ್ ಚಟ ಬೇರೆ. ಕೆಲ್ಸಕ್ಕೆ ಹೋಗಿ ಜೀವನ ಸಾಗಿಸೋದಕ್ಕೆ ಅಂತ ಬೆಂಗಳೂರಿಗೆ ಕುಟುಂಬ ಬಂದಿತ್ತು. ಬೆಟ್ಟಿಂಗೋಸ್ಕರ ಇವನು ಮನೆಗಳತನ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದ. ಅಂಗಾಳ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದಂಥ ಮಹಿಳೆ ಸರ ಕದ್ದಿದ್ದ. ಆರೋಪಿಯನ್ನ ಬಂಧಿಸಿ ಕರ್ಕೊಂಡು ಬಂದಾಗ ಹಲವು ಮನೆಗಳತನ ಪ್ರಕರಣಗಳು ಪತ್ತೆಯಾಗಿದೆ. ಹಲವು ಠಾಣಾ ವ್ಯಾಪ್ತಿಯಲ್ಲಿ 17 ಲಕ್ಷ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿದೆ. 250 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಫಸ್ಟ್ ಆಫ್ ಆಲ್ ಈತ ಸಾಫ್ಟ್ವೇರ್ ಇಂಜಿನಿಯರು ಕಷ್ಟಪಟ್ಟು ದುಡಿದು ಬರೋ ಸಂಬಳದಲ್ಲಿ ಜೀವನ ಮಾಡ್ಕೊಂಡು ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದನ್ನ ಬಿಟ್ಟು ಬೆಟ್ಟಿಂಗ್ ಆಡೋದಕ್ಕೆ ಅವ್ರಿವ್ರ ಮನೆ ಕಳ್ತನ ಮಾಡಿಕೊಂಡು, ಚಿನ್ನ ಕಳ್ತನ ಮಾಡಿಕೊಂಡು, ಮೈಯೆಲ್ಲ ಸಾಲ ಮಾಡಿಕೊಂಡು ಈಗ ಅವ್ರ ತಂದೆ ಆಸ್ತಿನೇ ಮಾರುವಂಥ ಪರಿಸ್ಥಿತಿ ತಂದಿಟ್ಟಿದ್ದಾನೆ. ಏನು ಹೇಳ್ತೀರಿ? ಶಿವಮೊಗ್ಗ ಮೂಲದಂತಹ ಈ ಒಂದು ಕುಟುಂಬ ಅಲ್ಲಿ ವಾಸವಾಗಿರುತ್ತೆ. ಚೆನ್ನಾಗಿ ಅವರು ಜೀವನವನ್ನು ಮಾಡ್ತಾ ಇರ್ತಾರೆ. ಮಗನ್ನ ಚೆನ್ನಾಗಿ ಓದಿಸಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಬೇಕು ಅನ್ನೋ ಕನಸು ಕೂಡ ಕಂಡಿರ್ತಾರೆ. ಅದರಂತೆ ಕೂಡ ಆತ ಆಗ್ತಾನೆ. ಆದರೆ ಆತ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಮೈ ತುಂಬ ಸಾಲವನ್ನು ಮಾಡ್ಕೊಂಡಿರ್ತಾನೆ. ಸಾಲ ತೀರಿಸೋದಕ್ಕೋಸ್ಕರ ಏನು ಅವರ ತಂದೆ ಸಂಪಾದನೆ ಮಾಡಿಟ್ಟಿದ್ದಂಥ ಆಸ್ತಿ ಎಲ್ಲವನ್ನು ಮಾರಿ ಅವನ ಸಾಲವನ್ನು ತೀರಿಸ್ತಾರೆ. ಅವನಿಗೆ ಬುದ್ಧಿ ಹೇಳ್ತಾರೆ, ಬೇಡ ಈ ರೀತಿ ಮಾಡೋದು ಅಂತ ಹೇಳಿ, ದುಡಿದು ತಿನ್ನೋಣ ಅಂತ ಹೇಳಿ ಮತ್ತೆ ಬೆಂಗಳೂರಿಗೆ ಬಂದು ವಾಸವನ್ನು ಮಾಡ್ತಾ ಇರ್ತಾರೆ. ಆದರೂ ಕೂಡ ಬೆಂಗಳೂರಿಗೆ ಬಂದಂಥವನು ಕೂಡ ತನ್ನ ಚಟಕ್ಕೆ ಬಿದ್ದು ಅದೇ ರೀತಿಯಾಗಿ ಮಾಡ್ತಾ ಇರ್ತಾನೆ. ಈ ಆನ್ಲೈನ್ ಚಟಕ್ಕೆ ಬಿದ್ದಂತಹ ಮತ್ತೆ ಹಣವನ್ನು ಕಳೆದುಕೊಳ್ತಾನೆ. ಮತ್ತೆ ಈ ಹಣ ಬೇಕು ಅನ್ನೋ ಉದ್ದೇಶಕ್ಕೆ ಕಳ್ತನದ ಹಾದಿಯನ್ನು ಹಿಡಿತಾನೆ. ಆ ಸಂದರ್ಭದಲ್ಲಿ ಒಂದು ಅಂಗಳ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದಂಥ ವೇಳೆಯಲ್ಲಿ ಮಹಿಳೆಯ ಒಂದು ಕುತ್ತಿಗೆಯಲ್ಲಿದ್ದಂತಹ ಸರವನ್ನು ಕೂಡ ಕಳ್ತನ ಮಾಡಿರ್ತಾನೆ. ಆ ಕೇಸ್ನಲ್ಲೂ ಕೂಡ ಆತ ಲಾಕ್ ಆಗ್ತಾನೆ. ಅದರಂತೆ ಕೂಡ ವಾಪಸ್ ಬಂದ ಮೇಲೆ ಕೂಡ ಇದೇ ರೀತಿಯ ಒಂದು ವೃತ್ತಿಯನ್ನು ಬೆಳೆಸ್ಕೊಂಡು ಈತ ಸಿಕ್ಕ ಕಡೆಗಳಲ್ಲಿ ಹೋಗುವಂಥದ್ದು, ಕಳ್ತನ ಮಾಡುವಂತಹದ್ದು ಇದೇ ರೀತಿಯಾಗಿ ಮಾಡ್ತಾ ಇರ್ತಾನೆ. ಹೀಗೆ ಆವಲಹಳ್ಳಿ, ಸುದ್ಗುಂಟೆಪಳ್ಳಿ ಸೇರಿದಂತೆ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈತನ ವಿರುದ್ಧ ಹಲವು ಪ್ರಕರಣಗಳಿದೆ. ಸದ್ಯ ಇವನ ಬಳಿಯಿಂದ ಸುಮಾರು 16 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಒಂದು ಚಿನ್ನಾಭರಣವನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ತಂದೆಯಲ್ಲಿ ಊರಲ್ಲಿ ಹೋದಂತಹ ಮಾನ ಏನಿದೆ, ಅಟ್ಲೀಸ್ಟ್ ಇಲ್ಲಾದರೂ ದುಡಿದು ಸಂಪಾದನೆ ಮಾಡಿ ತಿನ್ನೋಣ ಅಂದ್ಕೊಂಡು ಬಂದರೆ ಆತ ಇಲ್ಲಿ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಆ ಕುಟುಂಬಕ್ಕೂ ನಿಜಕ್ಕೂ ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಸಿಂಧೂರ, ಘಟನೆಗೆ ಸಂಬಂಧಪಟ್ಟಂತೆ ಈಗ ಏನು ಮಾಗಡಿ ರೋಡ್ ಪೊಲೀಸರು ಕೂಡ ಒಂದು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಈಗ